ಇದರ ಜೊತೆಗೆ ಇದು ಕೇರಳಕ್ಕೆ ಸಂಬಂಧಪಟ್ಟ ಹಾಗಿನ ಲಿಂಕ್ ಇದೆಯಾ ಅನ್ನುವಂಥದ್ದು ವಿಚಾರ. ಮತ್ತೊಂದು ಕಡೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಅಬಕಾರಿ ಹಗರಣಕ್ಕೆ ಅಥವಾ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪದ ಮೇಲೆ ಜೈಲ್ ಪಾಲಾಗಿದ್ದಂತಹ ಕೇಜ್ರಿವಾಲ್ ಅವರು ಮೊನ್ನೆ ತಾನೇ ರಿಲೀಸ್ ಆಗಿದ್ದಾರೆ. ಇವತ್ತು ಅವರು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಅಚ್ಚರಿಯ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಅದೇನು ಅಂತ ಅಂದ್ರೆ 2 ದಿನಗಳ ಒಳಗಾಗಿ ನಾನು ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನುವಂತ ಘೋಷಿಸಿದ್ದಾರೆ. ಬಟ್ ಅರವಿಂದ್ ಕೇಜ್ರಿವಾಲ್ ಅವರು ಇಂಥದ್ದೊಂದು ಡಿಸಿಷನ್ಗೆ ಬಂದಿರೋದ್ರ ಹಿಂದೆ 10 ಕಾರಣಗಳು ಅಥವಾ ಒಳಸುಳಿಗಳು ಈಗ ಕಂಡು ಬರ್ತಾ ಇದೆ. ಹಾಗಾದ್ರೆ ಯಾವ ಸ್ಟ್ರಾಟಜಿಯನ್ನ ಇಟ್ಕೊಂಡು ಅವರು ರಾಜೀನಾಮೆಗೆ ಮುಂದಾಗ್ತಾ ಇರುವಂತದ್ದು ಏನ್ ಕತೆ? ಹಾಗಾದ್ರೆ ಬನ್ನಿ ನೋಡೋಣ ಈ ರಿಪೋರ್ಟ್ ಅಲ್ಲಿ. 2 दिन के बाद आज से 2 दिन के बाद मैं सीएम की कुर्सी से इस्तीफा देने जा रहा हूं. ಅಬಕಾರಿ ನೀತಿ ಹಗರಣದಲ್ಲಿ ಜಾಮೀನು ಪಡೆದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅನಿರೀಕ್ಷಿತ ಘೋಷಣೆ ಮಾಡಿದ್ದಾರೆ. ಜಾಮೀನು ಪಡೆದ ಬಳಿಕ ಆಮ್ ಆದ್ಮಿ ಪಕ್ಷದ ಕಚೇರಿಗೆ ಮೊದಲ ಬಾರಿಗೆ ಭೇಟಿ ನೀಡಿದ ಕೇಜ್ರಿವಾಲ್ ಮಹತ್ವದ ಘೋಷಣೆ ಪ್ರಕಟಿಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ. ನನ್ನ ಭವಿಷ್ಯವನ್ನ ದೆಹಲಿಯ ಮಹಾಜನತೆ ನಿರ್ಧರಿಸುತ್ತಾರೆ. ನಾನು ಪ್ರಾಮಾಣಿಕವಾಗಿದ್ರೆ ಮಾತ್ರ ಮತ್ತೆ ಆಶೀರ್ವಾದ ಮಾಡಿ ಅಂತ ಜನತಾ ನ್ಯಾಯಾಲಯದ ಮುಂದೆ ತಮ್ಮ ಭವಿಷ್ಯವನ್ನ ಇಟ್ಟಿದ್ದಾರೆ. 2 दिन के बाद आज से 2 दिन के बाद मैं सीएम की कुर्सी से इस्तीफा देने जा रहा हूं और मैं तब तक सीएम की कुर्सी पे नहीं बैठूंगा जब तक जनता अपना फैसला ना सुना दे. मैं जनता के बीच में जाऊंगा, गली गली में जाऊंगा, घर घर में जाऊंगा और जब तक जनता अपना फैसला ना सुना दे कि केजरीवाल ईमानदार है तब तक मैं सीएम की कुर्सी के ऊपर नहीं बैठूंगा. ಪಕ್ಷದ ಯಾವುದೇ ಶಾಸಕರು ಮುಖ್ಯಮಂತ್ರಿ ಆಗಬಹುದು ಎಂದು ಕೇಜ್ರಿವಾಲ್ ಹೇಳಿದ್ದಾರೆ. ಶೀಘ್ರದಲ್ಲೇ ಶಾಸಕಾಂಗ ಸಭೆ ನಡೆಯಲಿದ್ದು ಮುಂದಿನ ಸಿಎಂ ಆಯ್ಕೆ ಮಾಡಲಾಗುತ್ತದೆ ಎಂದು ಸಿಎಂ ಹೇಳಿದ್ದಾರೆ. ನಿಗದಿಯಂತೆ ಫೆಬ್ರವರಿಯಲ್ಲಿ ದೆಹಲಿ ವಿಧಾನಸಭೆಗೆ ಚುನಾವಣೆ ನಡೆಯಬೇಕು. ಆದರೆ ನವೆಂಬರ್ನಲ್ಲಿಯೇ ಚುನಾವಣೆ ನಡೆಸಬೇಕೆಂದು ಚುನಾವಣಾ ಆಯೋಗಕ್ಕೆ ಅರವಿಂದ್ ಕೇಜ್ರಿವಾಲ್ ಮನವಿ ಮಾಡಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಕೇಜ್ರಿವಾಲ್ ವಾಗ್ದಾಳಿ ನಡೆಸಿದ್ದಾರೆ. ಬ್ರಿಟಿಷರಿಗಿಂತ ಕ್ರೂರವಾದ ಸರ್ಕಾರ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಕೇಜ್ರಿವಾಲ್ ರಾಜೀನಾಮೆಗೆ ಕಾರಣ ಏನು, ಲೆಕ್ಕಾಚಾರ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸುಪ್ರೀಂ ಕೋರ್ಟ್ ಹಾಕಿರುವ ಷರತ್ತುಗಳಿಂದಲೇ ಕೇಜ್ರಿವಾಲ್ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ಬಿಜೆಪಿ ನಾಯಕರು ಔಪಚಾರಿಕ ಮುಖ್ಯಮಂತ್ರಿ ಅಂತ ಟೀಕಿಸುತ್ತಿದ್ದಾರೆ. ಬೇಲ್ ಸಿಕ್ಕಿದ್ರು ಭ್ರಷ್ಟಾಚಾರ ಮುಕ್ತವಾಗಿಲ್ಲ ಎಂಬ ಕಟು ಮಾತುಗಳಿಂದ ಕುಟುಕುತ್ತಿದ್ದಾರೆ. ಹೀಗಾಗಿ ರಾಜೀನಾಮೆ ನೀಡಿ ಬೇರೆಯವರಿಗೆ ಪಟ್ಟ ಕಟ್ಟಿ 4 ತಿಂಗಳಲ್ಲಿ ಜನರ ವಿಶ್ವಾಸ ಗಳಿಸುವ ಯತ್ನಕ್ಕೆ ಕೇಜ್ರಿವಾಲ್ ಮುಂದಾಗಿದ್ದಾರೆ. ಈ ಮೂಲಕ ಮತ್ತೆ ಗೆದ್ದು ಜನರೇ ತೀರ್ಪು ಕೊಟ್ಟಿದ್ದಾರೆ ಅಂತ ಸಂದೇಶ ಸಾರುವ ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ. ಕೇಜ್ರಿವಾಲ್ ಘೋಷಣೆ ಬೆನ್ನಲ್ಲೇ ಉಳಿದ 6 ತಿಂಗಳಿಗೆ ಸಿಎಂ ಆಗಲು ಪೈಪೋಟಿ ಶುರುವಾಗಿದೆ. ಸಿಎಂ ಸ್ಥಾನ ಬೇಡವೆಂದಿದ್ದ ಸಿಸೋಡಿಯಾ, ಅತಿಶಿ, ರಾಘವ್ ಚಡ್ಡಾ ರೇಸ್ನಲ್ಲಿದ್ದಾರೆ. ಒಟ್ನಲ್ಲಿ ಕೇಜ್ರಿವಾಲ್ ಅವರ ಈ ನಿರ್ಧಾರ ದೆಹಲಿ ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಸಂಚಲನ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9